ಸೊ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಸಂಘಟಿತ ಲೂಟಿ ಅಂತ ಹೇಳಿ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಮೊದಲಿನಿಂದಲೂ ಎಚ್ಚರಿಸುತ್ತಿದ್ದಂತೆ ವಿಧಾನಸಭೆ ಚುನಾವಣೆಗಳು ಮುಗಿಯುತ್ತಿದ್ದಂತೆ ಮೋದಿ ಸರ್ಕಾರ ಮತ್ತೆ ಬೆಲೆ ಏರಿಕೆ ಮಾಡಿದೆ. ಮೇ 1ರಂದು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು 993 ರೂಪಾಯಿ ಹೆಚ್ಚಿಸಲಾಗಿದ್ದು, ಒಂದು ಸಿಲಿಂಡರ್ ಬೆಲೆ 3,071 ರೂಪಾಯಿ 50 ಪೈಸೆಗೆ ಏರಿದೆ. ಚುನಾವಣೆ ಅವಧಿಯಲ್ಲಿ ಉದ್ದೇಶಪೂರ್ವಕವಾಗಿ ಇಂಥ ಏರಿಕೆಗಳನ್ನು ತಡೆ ಹಿಡಿದು ಈಗ ಜನರ ಮೇಲೆ ಹೊರೆ ಹಾಕಲಾಗಿದೆ. ಕೇವಲ 4 ತಿಂಗಳಲ್ಲಿ ಮೋದಿ ಸರ್ಕಾರವು ವಾಣಿಜ್ಯ ಎಲ್ಪಿಜಿ ಬೆಲೆಯನ್ನು 6 ಬಾರಿ ಹೆಚ್ಚಿಸಿದ್ದು ಒಟ್ಟು 1,518 ರೂಪಾಯಿ ಹೊರೆ ಹೊರಿಸಿದೆ. ಇದು ಆಡಳಿತವಲ್ಲ, ಇದು ಸಂಘಟಿತ ಲೂಟಿ. ಜಾಗತಿಕ ಪರಿಸ್ಥಿತಿಗಳು ಬದಲಾದಾಗಲೆಲ್ಲ ಭಾರತೀಯ ನಾಗರಿಕರನ್ನ ರಕ್ಷಿಸುವ ಬದಲು ಮೋದಿ ಆ ಹೊರೆಯನ್ನ ನೇರವಾಗಿ ಜನರ ಮೇಲೆ ವರ್ಗಾಯಿಸುತ್ತಾರೆ. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ದೇಶದ ಎಲ್ಲ ಬಡಜತೆಗೆ ದ್ರೋಹ ಬಗೆತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂತವ್ರು ಇದ್ದಾರೆ. ಇವ್ರ ಬಗ್ಗೆ ಏನೂ ಸಹಾನುಭೂತಿ ಇಲ್ಲದೆ ಅವರ ಜೀವನ ಹಾಳಾಗ್ಲಿ ಅನ್ನೋ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ತಪ್ಪು. ಇಲ್ಲಿ 2,000 ರೂಪಾಯಿ ಇರೋದು ಅಲ್ಲಿ 5,000 ರೂಪಾಯಿ ಕೊಟ್ಟರೆ ಸಿಗ್ತಾ ಇದೆ. ಅದು ಹೆಂಗೆ ಅಲ್ಲಿಗೆ ಸರಬರಾಜು ಇದೆ ಅಂತ ಆಯಿತು. ಯಾಕೆ ಬ್ಲ್ಯಾಕ್ ಮಾರ್ಕೆಟ್ಗೆ ಲೀಕ್ ಆಗ್ತಾ ಇದೆ? ಅದನ್ನೇ ಯಾಕೆ ಲೀಗಲ್ ರೂಟಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ? ಕಮರ್ಷಿಯಲ್ ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಲೆ ಏರಿಕೆ ಬಿಸಿ ತಟ್ಟುತ್ತದೆ. ಇದಕ್ಕೆ ಪ್ರಧಾನಮಂತ್ರಿಗಳು ಉತ್ತರ ಹೇಳಬೇಕು.